10ನೆಯ ಶ್ಲೋಕದಲ್ಲಿ ದುರ್ಯೋಧನ ತನ್ನ ಸೈನ್ಯವನ್ನ ಪಾಂಡವರ ಸೈನ್ಯದೊಂದಿಗೆ ಹೋಲಿಸಿ ತನ್ನ ಅಂತಿಮ ಅಭಿಪ್ರಾಯವನ್ನ ಗುರುಗಳ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಶ್ಲೋಕ ಹೀಗಿದೆ: ಅಪರ್ಯಾಪ್ತಂ ತದಸ್ಮಾಕಂ ಫಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಫಲಂ ಭೀಮಾಭಿರಕ್ಷಿತಂ. ಅಂದ್ರೆ ಭೀಷ್ಮರಿಂದ ರಕ್ಷಿತವಾಗಿರುವ ಆ ನಮ್ಮ ಸೇನೆ ಪಾಂಡವರ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ. ಆದರೆ ಭೀಮನಿಂದ ರಕ್ಷಿತವಾಗಿರುವ ಈ ಪಾಂಡವರ ಸೇನೆ ನಮ್ಮ ಸೇನೆಯನ್ನು ಸೋಲಿಸಲು ಬಹಳ ಸಮರ್ಥವಾಗಿದೆ. ದುರ್ಯೋಧನನಿಗೆ ಗೊತ್ತು, ನಮ್ಮ ಸೇನೆ ಗಾತ್ರದಲ್ಲಿ ದೊಡ್ಡದಾಗಿದೆ, ಸಾಕಷ್ಟು ಬಲವಾಗಿ ಕೂಡ ಇದೆ ಅಂತ. ಆದರೂ ಅವನಿಗೆ ನಾವು ಗೆಲ್ಲುತ್ತೀವಿ ಅನ್ನೋ ನಂಬಿಕೆ ಇಲ್ಲ. ಯಾಕೆಂದ್ರೆ ಅವನ ಸೇನಾ ನಾಯಕ ಭೀಷ್ಮ, ಅವನು ಮುದುಕ, ಮೇಲಾಗಿ ಪಾಂಡವರ ಪಕ್ಷಪಾತಿ. ಅವನಲ್ಲಿ ಭೀಮನ ಛಲವಿಲ್ಲ, ಬಿಸಿ ರಕ್ತವಿಲ್ಲ, ಭೀಮನಂತೆ ಹಗತನವಿಲ್ಲ. ಒಂದು ರೀತಿ ಹೇಳ್ಬೇಕು ಅಂದ್ರೆ ದುರ್ಯೋಧನನನ್ನ ಕಾಡ್ತಾ ಇರೋದು ಭೀಮ ಭಯ, ಬೇರೆ ಯಾರು ಅವನಿಗೆ ಲೆಕ್ಕಕ್ಕೆ ಇಲ್ಲ. ಭೀಮನಿಂದ ನನ್ನನ್ನು ರಕ್ಷಿಸಲು ಯಾರಿಗೂ ಸಾಧ್ಯವಿಲ್ಲ ಎನ್ನುವುದು ಅವನಿಗೆ ಅರಿವಾಗಿದೆ. ಅತ್ಯಂತ ಶೂರರಾದ ಬಕಾಸುರ, ಕೀಚಕ, ಹಿಡಿಂಬ ಇಂತಹವರನ್ನೇ ಒಬ್ಬನೇ ಕೊಂದಿದ್ದಾನೆ. ಇನ್ನು ನಾನು ಯಾವ ಲೆಕ್ಕ ಅಂತ ಅವನಿಗೆ ಗೊತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ದ್ರೋಣಾಚಾರ್ಯರು ಮಾತ್ರ ಅವನ ಭರವಸೆ. ಏಕೆಂದ್ರೆ ಅವರು ಭೀಮನ ಗುರುಗಳು. ಭೀಮನು ಗುರುಗಳ ಎದುರು ಎಂದಿಗೂ ವಿನಯವನ್ನು ಮೀರುವುದಿಲ್ಲ ಅನ್ನುವುದು ಅವನ ಭರವಸೆ. ದ್ರೋಣಾಚಾರ್ಯರು ಹೇಗಾದರೂ ಮಾಡಿ ತನ್ನನ್ನು ಭೀಮನಿಂದ ಕಾಪಾಡಬಹುದು ಅನ್ನೋ ಕಾರಣದಿಂದ ಅವರ ಬಳಿ ಬಂದು ತನ್ನ ದುಗುಡವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದುರ್ಯೋಧನನಿಗೆ ಭೀಮನ ಭೀತಿ ಎಷ್ಟಿತ್ತು ಅಂದ್ರೆ ಆತನಿಗೆ ತಾನು ಎಲ್ಲಿ ನಿಂತಿದ್ದೀನಿ ಅನ್ನೋದು ಕೂಡ ಮರ್ತು ಹೋಗಿಬಿಟ್ಟಿದೆ. ಅವನಿಗೆ ಪಾಂಡವರ ಸೈನ್ಯ ತನ್ನನ್ನು ಕೊಲ್ಲಲು ಬಹಳ ಹತ್ತಿರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಹಾಗೆ ತನ್ನನ್ನು ರಕ್ಷಿಸಲು ಅಸಮರ್ಥವಾದ ತನ್ನ ಸೈನ್ಯ ಬಹಳ ದೂರವಾದಂತೆ ಭಾಸವಾಗ್ತಾ ಇದೆ. ಆದ್ರಿಂದ ದೂರದಲ್ಲಿರುವ ಪಾಂಡವರ ಸೇನೆಯನ್ನ ಈ ಸೈನ್ಯೆ ಅಂತಲೂ, ಹತ್ತಿರದಲ್ಲಿರುವ ತನ್ನ ಸೈನ್ಯವನ್ನ ಆ ಸೈನ್ಯೆ ಎಂತಲೂ ಕರೆದಿದ್ದಾನೆ. ಅದಕ್ಕೆ ಭೀಷ್ಮಾಭಿರಕ್ಷಿತಂ ತದ್ ಬಲಂ ಅಪರ್ಯಾಪ್ತಂ ಅಂದರೆ ಭೀಷ್ಮರಿಂದ ರಕ್ಷಿತವಾಗಿರುವ ಆ ಬಲ ಅಂದ್ರೆ ನಮ್ಮ ಬಲ ಅದು ಸಾಲದು, ಅಸಮರ್ಥವಾಗಿದೆ. ಆದರೆ ಭೀಮಾಭಿರಕ್ಷಿತಂ ಇದಂ ಬಲಂ ಪರ್ಯಾಪ್ತಂ ಅಂದರೆ ಭೀಮನ ರಕ್ಷಣೆಯಲ್ಲಿರುವ ಈ ಪಾಂಡು ಸೈನ್ಯ ಅದು ಸಮರ್ಥವಾಗಿದೆ ಅನ್ನುತ್ತಾ ಇದ್ದಾನೆ. ದುರ್ಯೋಧನನಲ್ಲಿರುವ ಈ ಭೀತಿ, ಹತಾಶೆ, ದಿಗುಡಗಳು ವೇದವ್ಯಾಸರ ಈ ಮಾತುಗಳಲ್ಲಿ ಬಹಳ ನವಿರಾಗಿ ನಿರೂಪಣೆಗೊಂಡಿದೆ. ನಮಸ್ಕಾರ.